ನಮಸ್ಕಾರ ವೀಕ್ಷಕರೇ, ನಾನೀಗ ಪುಂಡಿ ಅಥವಾ ರೈಸ್ ಬಾಲ್ ಮಾಡೋ ವಿಧಾನ ಹೇಳ್ತಾ ಇದ್ದೇನೆ. ಫಸ್ಟಿಗೆ ಬೆಳ್ತಿಗೆ ಅಕ್ಕಿ 2 ಕಪ್ಪು ಮತ್ತು ಕುಚ್ಚಿಗೆ ಅಕ್ಕಿ 1 ಕಪ್ಪು ನಿನ್ನೆ ರಾತ್ರಿನೇ ನೀರಲ್ಲಿ ನೆನೆ ಹಾಕಿದ್ದೇನೆ. ಅದು 4-5 ಗಂಟೆ ಆದರೂ ನೀರಲ್ಲಿ ನೆನೆಯಬೇಕು. ಚೆನ್ನಾಗಿ ತೊಳೆದು ನೀರು ತೆಗೆದು ಮಿಕ್ಸಿ ಜಾರಿಗೆ ಹಾಕಬೇಕು ರುಬ್ಬಲಿಕ್ಕೆ. ಆಮೇಲೆ ಅಕ್ಕಿ ಜೊತೆ ತೆಂಗಿನ ತುರಿ ಅಥವಾ ತೆಂಗಿನಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ, ಅದು ಅರ್ಧ ಕಪ್ಪಿನಷ್ಟು. ಮತ್ತು ಉಪ್ಪು 1.5 ಸ್ಪೂನ್ನಷ್ಟು ಹಾಕಬೇಕಾಗ್ತದೆ. ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು. ತರಿಯಾಗಿ ರುಬ್ಬಿಕೊಂಡು ಬಂದೆ. ಇದಕ್ಕೆ ನಯವಾಗಿ ರುಬ್ಬಬಾರ್ದು, ತರಿಯಾಗಿ ರುಬ್ಬಬೇಕು. ಇವಾಗ ಇದಕ್ಕೆ ಸ್ಟವಲ್ಲಿರೋ ಬಾಣಲೆಗೆ ಹಾಕಬೇಕು ಮತ್ತು ಇದನ್ನು ಮೀಡಿಯಮ್ ಫ್ಲೇಮ್ ಬೆಂಕಿಯಲ್ಲಿ ಇಟ್ಟು ಇದನ್ನು ಬಿಸಿ ಮಾಡಬೇಕು. ಅದನ್ನು ತಳ ಹಿಡಿಯದ ಹಾಗೆ ಮಗುಚ್ತಾ ಇರಬೇಕು. ಅದು ಗಟ್ಟಿಯಾಗೋವರೆಗೆ ಹೀಗೆ ಮಗುಚುತ್ತಾ ಇರಬೇಕು. ಇದು ಕುಚ್ಚಿಗೆ ಅಕ್ಕಿಯು ಹಾಕೋದ್ರಿಂದ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮತ್ತು ಸಾಂಬಾರ್ ಜೊತೆ ತಿನ್ನಲು ಬಹಳ ರುಚಿಯಾಗಿರ್ತದೆ. ನೋಡಿ, ಈಗ ಅದು ಗಟ್ಟಿ ಆಗ್ತಾ ಬಂತು. ನೋಡಿ, ಈಗ ಗಟ್ಟಿ ಆಗ್ತಾ ಬಂತು. ತಳ ಹಿಡಿಯದ ಹಾಗೆ ಮಗುಚುತ್ತಾ ಇರಬೇಕು. ಅದು ಉಂಡೆ ಮಾಡಲಿಕ್ಕೆ ನಮಗೆ ಆಗುವಷ್ಟು ಗಟ್ಟಿಯಾಗಿ ಆಗಬೇಕು. ಈಗ ಸಾಕು, ಇದನ್ನು ಬೆಂಕಿಯಿಂದ ಆಫ್ ಮಾಡುವ. ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಕಟ್ಟಿ ಹಬೆಯಲ್ಲಿ ಬೇಯಿಸಬೇಕು. ನೋಡಿ ವೀಕ್ಷಕರೇ, ಈಗ ಹಬೆಯಲ್ಲಿ ಇದನ್ನು ಬೇಯಿಸ್ತಾ ಇದ್ದೇವೆ. ಇದೊಂದು 20 ನಿಮಿಷ ಬೇಯಬೇಕು. ಬಸಳೆ ಸೊಪ್ಪು ಸಾಂಬಾರು, ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರ್ತದೆ. ಅದನ್ನು ಮಾಡೋಣ. ಈಗ ಈ ಬಸಳೆ ಸೊಪ್ಪನ್ನು ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಈಗ ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಾಯಿತು. ಬಸಳೆ ಸೊಪ್ಪು, ನೀರುಳ್ಳಿ, ಟೊಮೆಟೊ, ಬಸಳೆ ದಂಟು, ಹಸಿಮೆಣಸು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಈಗ ಬಾಣಲೆಗೆ ತುಪ್ಪವನ್ನು ಹಾಕಿ ಒಗ್ಗರಣೆ ಹಾಕಬೇಕು. ಫಸ್ಟಿಗೆ ಸಾಸಿವೆ 1 ಸ್ಪೂನು, ಆಮೇಲೆ ಉದ್ದಿನಬೇಳೆ 1 ಸ್ಪೂನ್, ಜೀರಿಗೆ ಅರ್ಧ ಸ್ಪೂನ್, ಅದು ಸಿಡಿಯುವಾಗ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಬೇಕು. ಆಮೇಲೆ ಹಸಿಮೆಣಸು ಮತ್ತು ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕಾಯಿಸಬೇಕು. ಈರುಳ್ಳಿ ಅದು ಹಸಿ ವಾಸನೆ ಹೋಗುವವರೆಗೆ ಹುರಿಬೇಕು. ಆಮೇಲೆ ಅದಕ್ಕೆ ಅರಿಶಿಣ 1.5 ಸ್ಪೂನ್ ಅಷ್ಟು ಹಾಕಬೇಕು.
ಅರಿಶಿಣ ಹಾಕೋದ್ರಿಂದ ಒಳ್ಳೆ ಕಲರ್ ಬರ್ತದೆ ಸಾಂಬಾರಿಗೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈಗ ಬಸಳೆ ದಂಟು ಮತ್ತು ಟೊಮೆಟೊವನ್ನು ಹೆಚ್ಚಿಟ್ಕೊಂಡ ಟೊಮೆಟೊವನ್ನು ಹಾಕಬೇಕು. ಇದು ಸ್ವಲ್ಪ ಬೇಯುವವರೆಗೆ ಕಾಯಿಸ್ತಾ ಇರಬೇಕು. ಬಸಳೆ ದಂಟು ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಈಗ ಸ್ವಲ್ಪ ನೀರು ಬೇಕಾದರೆ ಸೇರಿಸಬೇಕು. ಈಗ ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಈಗ ಆಯಿತು, ಚೆಂದ ಬೆಂದಿದ್ದು ದಂಟು. ಈಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು. ಆಮೇಲೆ ಹೆಚ್ಚಿಟ್ಟುಕೊಂಡ ಸೊಪ್ಪನ್ನು ಹಾಕಬೇಕು. ಆಮೇಲೆ ನೀರಲ್ಲಿ ಹಾಕಿಟ್ಕೊಂಡ ಹುಳಿಯ ನೀರನ್ನು ಸೋಸಿ ಹಾಕಬೇಕು. ಹುಣಿಸೆ ಹುಳಿ ಹಾಕೋದ್ರಿಂದ ಬಸಳೆ ಸೊಪ್ಪಿಗೆ ಸ್ವಲ್ಪ ಅಂಟು ಕಡಿಮೆ ಆಗ್ತದೆ. ಹುಣಿಸೆ ಹುಳಿ ಹಾಕದೇ ಇದ್ದರೆ ಅದು ಬಸಳೆ ಸೊಪ್ಪು ಸ್ವಲ್ಪ ಅಂಟಂಟಾಗಿ ಬರ್ತದೆ ಸಾಂಬಾರು. ಅದಕ್ಕೆ ಬೇಯುವಾಗ ಸ್ವಲ್ಪ ಹುಣಿಸೆ ಹುಳಿ ಅಥವಾ ಅದರ ರಸ ಹಾಕಬೇಕು. ಇದರ ಜೊತೆಗೆ ತೊಗರಿಬೇಳೆಯನ್ನು ಸ್ವಲ್ಪ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಳ್ಬೇಕು. ಚೆನ್ನಾಗಿ ಬೆಂದಿದೆ. ಇದನ್ನು ಅದರೊಟ್ಟಿಗೆ ಸಾಂಬಾರಿನೊಟ್ಟಿಗೆ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಕುದಿಸಬೇಕು. ಈಗ ಹಾಕಿದ ಉಪ್ಪು ಬೆಲ್ಲ ಎಲ್ಲವೂ ಸಮ ಪ್ರಮಾಣದಲ್ಲಿ ಕರಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಈಗ ಮುಚ್ಚಳ ಇಟ್ಟು ಒಂದು ಕುದಿ ಬರಿಸಬೇಕು. ಆಯಿತು, ಚೆನ್ನಾಗಿ ಕುದೀತಾ ಉಂಟು. ಈಗ ಎಲ್ಲವೂ ಸರಿಯಾಗಿ ಕುದ್ದ ಮೇಲೆ ಎಲ್ಲ ರೆಡಿ ಆಗ್ತದೆ. ಇದಕ್ಕೆ ಹೆಚ್ಚಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಈಗ ನೋಡಿ ಗಮ್ಮಂತ ಪರಿಮಳ ಬರ್ತದೆ. ಈಗ ನಾವು ಮಾಡಿರುವ ಪುಂಡಿ ಬೆಂದು ರೆಡಿಯಾಗಿರ್ತದೆ. 20 ನಿಮಿಷ ಬೇಯಿಸಿದರೆ ಸರಿಯಾಗಿ ಬೆಂದು ಚೆನ್ನಾಗಿರ್ತದೆ. ಈಗ ಇದನ್ನು ತಟ್ಟೆಗೆ ಹಾಕಿ ಸಾಂಬಾರು ಜೊತೆ ಬಸಳೆ ಸಾಂಬಾರು ಇದಕ್ಕೆ ಒಳ್ಳೆ ಮ್ಯಾಚ್ ಆಗ್ತದೆ.